ಹಾಯ್ ಹಲೋ ನಮಸ್ಕಾರ. ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪವನ್. ನಾವು ಇವತ್ತು ನೋಡ್ತಾ ಇರೋ ವಿಷಯ ಏನಂದ್ರೆ ಭಾರತದ ಅತ್ಯಂತ ಪ್ರಸಿದ್ಧ ಆಟಗಾರರಾದ ವಿರಾಟ್ ಕೊಹ್ಲಿ ಅವರ ಜೀವನದಲ್ಲಿ ನಡೆದಿರೋ ನೈಜ ಘಟನೆಯನ್ನ ಈ ಒಂದು ಸಂಚಿಕೆಯಲ್ಲಿ ನೋಡೋಣ. ಇವರ ಜೀವನದಲ್ಲಿ ನಡೆದಿರುವ ಅತ್ಯಂತ ಒಂದು ಕ್ರಿಕೆಟ್ ಲೋಕಕ್ಕೆ ಪಾದಾರ್ಪಣೆ ಮಾಡುವಾಗ ಆಗಿರುವ ನೈಜ ಘಟನೆ ಅಂದ್ರೆ ನೋಡೋಣ. ಒಂದು ದಿನ ರಣಜಿ ಟ್ರೋಫಿಯಲ್ಲಿ ಆಡ್ತಾ ಇರುವಾಗ ಆಲ್ಮೋಸ್ಟ್ ಆಲ್ ಡೆಲ್ಲಿ ಟೀಮ್ ಸೋಲೋದೆ ನಿಶ್ಚಿತ ಅಂತ ಆಗಿರುತ್ತೆ. ಆ ಸಮಯದಲ್ಲಿ 18 ವರ್ಷದ ತರುಣ ಒಬ್ಬರು ಟೀನೇಜ್ ಹುಡುಗ ಬಂದು ಆ ಮ್ಯಾಚ್ ಅಲ್ಲಿ ಅದನ್ನ ಗೆಲ್ಸಲೇಬೇಕು ಅಂತ ಆಡ್ತಾ ಇರ್ತಾರೆ. ಅವರು ಪ್ರೀವಿಯಸ್ ಪಂದ್ಯಗಳಲ್ಲಿ ಎಲ್ಲ 40-45 ರನ್ನ ಹೊಡೆದಿರ್ತಾರೆ. ಆ ಮ್ಯಾಚ್ ಅಲ್ಲಿ ಇದನ್ನ ಹೇಗಾದ್ರೂ ಮಾಡಿ ನಾನು ಗೆಲ್ಸಲೇಬೇಕು ಅಂತ ಪಣ ತೊಟ್ಟು ನಿಂತಿರ್ತಾರೆ. ಅವಾಗ್ಲೇ ಒಂದು ವಿಷಯ ಬರುತ್ತೆ. ಅದೇನಂದ್ರೆ ಅವರ ತಂದೆಯ ಸಾವಿನ ಸುದ್ದಿ. ಅದೇನಂದ್ರೆ ವಿರಾಟ್ ಕೊಹ್ಲಿ ಅವರ ತಂದೆಯವರು ತೀರಿಕೊಂಡಿರುತ್ತಾರೆ. ಆದರೂ ಸಹ ಆ ಹುಡುಗ ಧೈರ್ಯವನ್ನ ಗೆಡದೆ ಆ ಒಂದು ಪಂದ್ಯವನ್ನ ದಿಕ್ಕನ್ನೇ ಬದಲಿಸುತ್ತಾರೆ. ಆ ಪಂದ್ಯದಲ್ಲಿ ಅವರು 90ಕ್ಕೂ ಹೆಚ್ಚು ರನ್ ಅನ್ನು ಹೊಡೆದು ಡೆಲ್ಲಿ ಮ್ಯಾಚ್ ಅನ್ನ ಗೆಲ್ಲಿಸಿ ಕರ್ನಾಟಕ ತಂಡವನ್ನು ಪರಾಭವಗೊಳಿಸುತ್ತಾರೆ. ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ವಿರಾಟ್ ಕೊಹ್ಲಿ ಅವರ ಕರಿಯರ್. ಇದೊಂದು ಅವರ ಮತ್ತೆ ಆಮೇಲೆ ಎಲ್ಲಾ ಮುಗಿಸಿ ಕ್ರಿಕೆಟ್ ಮ್ಯಾಚ್ ಅನ್ನೆಲ್ಲ ಮುಗಿಸಿ ಆಮೇಲೆ ಅವರು ತಮ್ಮ ತಂದೆಯ ಅಂತಿಮ ಸಂಸ್ಕಾರಕ್ಕೆ ಹೋಗ್ತಾರೆ. ಮತ್ತೆ ಇವರ ಜನನನ್ನ ಎಲ್ಲ ಡೀಟೇಲ್ ಆಗಿ ನೋಡೋದಾದ್ರೆ ವಿರಾಟ್ ಕೊಹ್ಲಿ ಅವರ ಚಿಕ್ಕವರಿದ್ದಾಗಿಂತಾನೆ ಅವರ ತಾಯಿ ನೋಡಿರ್ತಾರೆ. ಇವರನ್ನ ಹೇಗಾದ್ರೂ ಮಾಡಿ ಕ್ರಿಕೆಟ್ ಟೀಮ್ಗೆ ಸೇರಿಸಲೇಬೇಕು ಅಂತ ಅವಾಗ್ಲೇ ಡೆಲ್ಲಿಯಲ್ಲಿರೋ ಒಂದು ಸ್ಪೋರ್ಟ್ಸ್ ಅಕಾಡೆಮಿಗೆ ವಿರಾಟ್ ಕೊಹ್ಲಿ ಅವರನ್ನ ಅವರ ತಂದೆ ಸೇರಿಸ್ತಾರೆ. ಆಮೇಲೆ ಎಲ್ಲಾ ನಡೆದಿದ್ದು ಚರಿತ್ರೆ. ಆಮೇಲೆ ಅವರ ಗುರುಗಳ ಹೇಳಿದ ಹಾಗೆ ಶಾಟ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಅವರು ರಣಜಿ ಟ್ರೋಫಿ ಆಡಲು ಸಿದ್ಧರಾಗ್ತಾರೆ. ರಣಜಿ ಟ್ರೋಫಿ ಆದ್ಮೇಲೆ ಅಲ್ಲೆಲ್ಲ ಸೆಲೆಕ್ಟ್ ಆಗಿ ನಂತರ ಅವರು ಬಂದಿದ್ದೆ IPL ಮ್ಯಾಚ್ ಅಲ್ಲಿ ನೋಡೋದಾದ್ರೆ IPL 18-20 ವರ್ಷಗಳಾದ್ರೂ ಅವರು ಒಂದೇ ಟೀಮ್ ಅಲ್ಲಿ ಇದ್ದಾರೆ. ಅದು RCB ಟೀಮ್ ಅನ್ನ ಬಿಟ್ಟು ಬೇಕಾದಷ್ಟು ದುಡ್ಡು ಕೊಟ್ಟರು RCB ಬಿಟ್ಟು ಯಾವುದೇ ಕಾರಣಕ್ಕೂ ಹೋಗಿಲ್ಲ. ಅವರು ಹೋಗೋದು ಇಲ್ಲ ಅಂತಾನೂ ಕೂಡ ಹೇಳಿದ್ದಾರೆ. ಮತ್ತೆ RCBಗೆ ಬಂದ ನಂತರನೇ ಮತ್ತೆ ಅವರು ಟೀಮ್ ಇಂಡಿಯಾದಲ್ಲೂ ಸತತ ಜಯಗಳನ್ನ ಗಳಿಸಿ ಎಲ್ಲಾ ತರಹದ ಫಾರ್ಮ್ಯಾಟ್ ಗಳಲ್ಲೂ ಟ್ರೋಫಿಗಳನ್ನ ಲಿಫ್ಟ್ ಮಾಡಿದ್ದಾರೆ. ಆದ್ರೆ 18 ವರ್ಷಗಳವರೆಗೂ ಮಾತ್ರ RCBಯಲ್ಲಿ ಟ್ರೋಫಿನ ಲಿಫ್ಟ್ ಮಾಡಿಲ್ಲ. ಈಗ ಲಾಸ್ಟ್ 2 ಇಯರ್ಸ್ ಅಲ್ಲಿ ರಜತ್ ಪಟಿದಾರ್ ಅವರ ನಾಯಕತ್ವದಲ್ಲಿ ಕೊಹ್ಲಿ ಅವರು RCBಯಲ್ಲಿ ಟ್ರೋಫಿನ ಲಿಫ್ಟ್ ಮಾಡಿದ್ದಾರೆ. ಮತ್ತು RCBಯ 18 ವರ್ಷಗಳಲ್ಲಿ ಇವರು ಪಡಬಾರದ ಕಷ್ಟಗಳನ್ನ ಪಟ್ಟಿದ್ದಾರೆ. ಸ್ವಂತ ತಾವೇ ತಂಡವನ್ನು ಮುನ್ನಡೆಸುವ ಹಾಗೆ ಸಮಥಿಂಗ್ ಇದೆ. ಆ ದಾಖಲೆಯನ್ನು ಇನ್ನೂ ಯಾರು ಮುರಿದಿಲ್ಲ. ಇನ್ನೂವರೆಗೂ ಯಾರು ಮುರಿದಿಲ್ಲ. ಆರೆಂಜ್ ಕ್ಯಾಪ್ ಅವಾಗ ಅವ್ರ ಕಡೆನೆ ಇತ್ತು. ಇದು ಕೊಹ್ಲಿ ಅವರ ಬಿಗ್ ರನ್ ಅಂತಾನೆ ಹೇಳ್ಬೋದು IPL ಅಲ್ಲಿ. ಇನ್ನೂವರೆಗೂ ಯಾರು ಮುರಿದಿಲ್ಲ ಅಂದ್ರೇನೆ ಆಶ್ಚರ್ಯ ಆಗುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಟೇಕ್ ಕೇರ್. ಬಾಯ್.